ಚೆನ್ನಾಗಿದೆ ಬೇಕಾದ್ರೆ ಒಂದು ಸೀಲ್ ಮಾಡಿ ಅದಲ್ದು ಈ ಬಿಸಿಲಲ್ಲಿ ಈ ಜಾಕೆಟೆಲ್ಲ ಹಾಕೊಂಡು ಮ್ಯೂಸಿಕ್ ಥ್ಯಾಂಕ್ ಯು ರಾಯಚೂರ್. ಅದಲ್ದು ಈ ಬಿಸಿಲಲ್ಲಿ ಈ ಜಾಕೆಟೆಲ್ಲ ಹಾಕೊಂಡು ದೇವದುರ್ಗದಲ್ಲಿ ಒಂದು ಒಳ್ಳೆ ಮೀಲ್ಸ್ ತಿಂದು ಸುಸ್ತಾಗೋಯ್ತು. ಈ ಟೈಮಲ್ಲಿ ನಮ್ಮ ಫ್ರೆಂಡ್ಸ್, ನಮ್ಮ ಕೊಲೀಗ್ಸ್ ಯಾರ್ಯಾರು ನಮಗೆ ಪರಿಚಯ ಇದ್ದಾರೆ ಪ್ರತಿಯೊಬ್ಬರು ಅವ್ರವ್ರ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾವ್ರೆ. ಆಸೆ ಇದ್ದಾಗ ಅದನ್ನು ತೀರಿಸ್ಕೋಬೇಕು ಅಂತಾರೆ, ಕಾಲ ಕೂಡ್ಬರ್ಬೇಕು ಅಂತಾರೆ. ನಮಗೆಲ್ಲ ಒಟ್ಟಿಗೆ ಆಗೋಗಿದೆ ಈ ಸಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಲ್ಲ ಊಟ ಎಲ್ಲ ಚೆನ್ನಾಗಾಯ್ತು, ನಿದ್ದೆ ಬರ್ತಾ ಇದೆ ಅಂತಾರಂತೆ ಅವರು. ಸುಸ್ವಾಗತ ದೇವದುರ್ಗ, ಇದು ರಾಯಚೂರು ಜಿಲ್ಲೆದೇನೆ. ಇನ್ನು ನಮಸ್ಕಾರ, ಮತ್ತೆ ಬನ್ನಿ, ಗ್ಯಾರಂಟಿ ಮತ್ತೆ ಬರುವ. ಆದರೆ ನಮ್ಮ ಹಣೆ ಬರದಲ್ಲಿ ಬರ್ದಿರ್ಬೇಕಷ್ಟೇ. ಬ್ರೋ ಏನು ವ್ಯೂ ಬ್ರೋ ಇದು, ಒಳ್ಳೆ ರೋಡು. ಮೋಸ್ಟ್ಲಿ ಬೃಂದಾವನ ಪಿಕ್ಚರಲ್ಲಿ ದರ್ಶನ್ ಫೈಟ್ ಮಾಡ್ತಾನಲ್ಲ, ಅದು ಇದೇ ಇರಬೇಕು ಲೊಕೇಶನ್. ಅಲ್ಲಿ ಯಾವುದೋ ಫುಲ್ಲು ಗ್ರೀನ್ ಇದೆ. ಹಾಂ, 2 ಬಸ್ಸು ಮಧ್ಯದಲ್ಲಿ ಬರುತ್ತಲ್ಲ, ಅದು ಆ ರೀತಿ ಇದೆ ಲೊಕೇಶನ್. ತುಂಬ ಚೆನ್ನಾಗಿದೆ ಲೊಕೇಶನ್. ಎಲ್ಲ ಇಲ್ಲಿ ನೋಡಿ, ಪಂಪ್ ಸೆಟ್ಟಿಂದ ನೀರು ಎಳ್ಕೋತವ್ರೆ. ಎಷ್ಟು ಪಂಪ್ಗಳು ಹಾಕೋರು ನೋಡಿ, ಇಲ್ಲಿಂದ ಏಕಕ್ಕೆ ಹಾಕೋರೆ ಪಂಪ್ಗಳು. ಲೊಕೇಶನ್ ತುಂಬ ಮಸ್ತಿದೆ ಬ್ರೋ ಇದು. ಸಾಯಂಕಾಲದ ಮಳೆ ಬರುತ್ತೆ, ಅದೇ ಕಾರಣಕ್ಕೆ ನಾವು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದು. ಬೆಳಗ್ಗೆ ಜರ್ನಿ ಮಾಡಿದ್ರೆ ಆಗುತ್ತೆ. ನಾವು 6 to 4ವರೆಗೂ ಜರ್ನಿ ಮಾಡ್ಬೋದು. ಬೇಗ ಎದ್ದೇಳೋ ಅಭ್ಯಾಸ ಮಾಡಿಕೋಬೇಕು. ಯಾಕಂದರೆ ನಮಗೆ ನೈಟ್ ಹೊತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಬ್ರೋ. ನಾವು ಜರ್ನಿ ಮಾಡೋಕ್ಕಾಗಲ್ಲ, ಕವರು ಮಾಡೋಕ್ಕಾಗಲ್ಲ. ಹೌದು ಅಂತೀರಾ, ನೀವು ಎದ್ದೇಳಲ್ಲ. ನೀವು ಎದ್ದೇಳಂಗಿದ್ರೆ ಹೇಳಿ, 5 ಗಂಟೆಗೆ ಎದ್ದೇಳುವ ನಾಳೆ ಒಂದಿನ. ಆಗಲ್ಲ ನಿಮ್ಮ ಕೈಲಾಗಲ್ಲ. ಸೂರ್ಯ ಇದೆ ಎಂಟ್ರಿ. ಅಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇತ್ತಲ್ಲ ಪೋಸ್ಟ್ ಆಫೀಸ್, ಅದೇ ಇರಬೇಕು. ಅಲ್ಲಿ ರೈಟಲ್ಲಿರೋದೇನು ಮತ್ತೆ ಏಷ್ಯನ್ ಪೇಂಟ್ಸ್ ಅದು. ಹೇಳಿಲ್ಲ, ದೂರದಿಂದನೇ ಹೇಳ್ಬಿಟ್ಟೆ, ಏಷ್ಯನ್ ಪೇಂಟ್ಸ್ ಇದು. ಆ ಜಂಕ್ಷನಲ್ಲಿ ಲೆಫ್ಟ್ ತೊಗೋಬೇಕು. ಇಲ್ಲಿದೆ ನೋಡಿ ಪೋಸ್ಟ್ ಆಫೀಸ್. ಸ್ಟಾರ್ಟ್ ಮಾಡಿ. ಲೆಫ್ಟಲ್ಲಿ ಒಳ್ಳೆ ಮೋಡ, ಬಟ್ ಏನು ಅಂದರೆ ಸಿಕ್ಕಾಪಟ್ಟೆ ಮಳೆ. ಅಲ್ಲಿ ನೋಡಿ ಮಳೆ ಬೀಳ್ತಾ ಇರೋದು ಕಾಣಿಸ್ತಾ ಇದೆ, ಅಷ್ಟು ಮಳೆ ಇದೆ. ಗುಲ್ಬರ್ಗ, ಕಲಬುರಗಿ ಅಥವಾ ಗುಲ್ಬರ್ಗ ಏನಂತಾರೆ, ಅದಕ್ಕೆ ಹೋಗಲೇಬೇಕು. ಬೀದರ್ಗೆ ಹೋಗೋಕ್ಕೆ ನೋಡೋಣ, ರೋಡ್ ಮೇಲೆ ಡಿಪೆಂಡು. ಬಟ್ ಮಳೆ ಬಂದಿಲ್ಲ ಅಂದರೆ ಹೋಗ್ಬೋದು, ಮಳೆ ಬಂದರೆ ನಿಜವಾಗ್ಲೂ ಹೋಗೋಕ್ಕಾಗಲ್ಲ. ಸೊ ಎಕ್ಸಿಟ್ ಬೋರ್ಡ್ ಇದು. ಪ್ರಜಾ ಅವ್ರು ಸ್ವಲ್ಪ ಹಿಂದೆಗಡೆ ಬರ್ತಿದ್ದಾರೆ. ಸೊ ಎಕ್ಸಿಟ್ ಬೋರ್ಡಲ್ಲಿ ಈ ಸಲ ಅವ್ರು ಇರಲ್ಲ ಇಲ್ಲಿ. ವಿಕಾಸ್ ಇಲ್ಲ ಮಳೆ ಬರ್ತಾ ಇತ್ತು ಮಧ್ಯದಲ್ಲಿ. ಇವರೆಲ್ಲ ಹಿಂಗೆ ಎಷ್ಟೇ ಕಷ್ಟ ಆಗಲಿ, ಮಳೆ ಬರಲಿ, ಬಿಸಿಲೇ ಬರಲಿ ಅಂದ್ಕೊಂಡು ನೋಡ್ಕೊಂಡು ಇವೆಲ್ಲ ವ್ಯವಸಾಯ ಮಾಡಿರೋದಕ್ಕೆ ನಮಗೆ ತಿನ್ನೋಕೆ ಅನ್ನ ಆಗಲಿ, ತಿನ್ನೋಕ್ಕೆ ಏನಾರು ಆಗಲಿ. ಗಿಲ್ಲ ಹಿಡಿದ ಹೊಲದಳು ಹಾಡುತ್ತವಳು